ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾನ್ ನಿಮ್ ಕನ್ನಡತಿ ಮಾತಾಡ್ತಿರೋದು. ಸೊ ನಾವಿವತ್ತು ಮೊಂಟಾನ್ ರಿವರ್ ದೇಶದಲ್ಲಿ ಒನ್ ಆಫ್ ದ ಐಕಾನಿಕ್ ಪ್ಲೇಸ್ ಬಂದಿದೀವಿ. ಯಾವುದು ಅಂತಂದ್ರೆ ಕೊಟ್ಟೂರ್. ನಾವು ಕೊಟ್ಟೂರ್ ಸಿಟಿಲಿ ಇದೀವಿ. ಸೊ ಕೊಟ್ಟೂರ್ ಸ್ಪೆಷಾಲಿಟಿ ಏನ್ ಗೊತ್ತಾ? ಓಲ್ಡ್ ಸಿಟೀಸ್. ಕೊಟ್ಟೂರ್ ಅಲ್ಲ, ಇಡೀ ಮೊಂಟಾನ್ ರಿವರ್ ಸ್ಪೆಷಾಲಿಟೀಸ್ ಓಲ್ಡ್ ಸಿಟೀಸ್. ತುಂಬಾ ಓಲ್ಡ್ ಸಿಟೀಸ್. ಯುರೋಪಿಯನ್ ಮೋಸ್ಟ್ ಆಫ್ ದ ಕಂಟ್ರೀಸ್ ಅಲ್ಲಿ ಅವರು ತುಂಬಾ ಓಲ್ಡ್ ಸಿಟೀಸ್ ನ ಅವರು ಉಳಿಸ್ಕೊಂಡ್ ಬಂದಿದ್ದಾರೆ. ಸೊ ಇದ್ರ ಬಗ್ಗೆ ಇನ್ನೊಂದಷ್ಟು ತಿಳ್ಕೊಳಕ್ ಮುಂಚೆ ಸೊ ದಿನ ಶುರು ಮಾಡ್ತಿದೀವಿ ಅಂದಿದ ತಕ್ಷಣ ಫಸ್ಟ್ ಏನ್ ಶುರು ಮಾಡ್ಬೇಕು ಹೇಳಿ? ಕಾಫಿಯಿಂದ ಗುರು. ಅದಕ್ಕೆ ಒಂದ್ ಕಾಫಿ ಹಾಕೊಂಡ್ಬಿಡೋಣ ಅಂದ್ಬಿಟ್ಟು ಬಂದ್ವಿ. ಸೊ ಕಾಫಿ ಏನೋ ಕುಡಿದ್ಬಿಟ್ಟು ಇವಾಗ ಒಂದ್ ಟ್ರೆಕ್ಕಿಂಗ್ ಹೋಗೋಣ ಅಂತ ಹಂಗೆ ಸುತ್ತಮುತ್ತ ನೋಡ್ತಿದೀವಿ. ನೋಡಿದ್ರೆ ಯಾವ ಕಡೆಯಿಂದ ಶುರು ಮಾಡೋಣ ಅಂದ್ರೆ ಡೌಟು. ಏನಕ್ಕೆ ಅಂತೀರಾ? ಸುತ್ತಮುತ್ತ ಬಾಗ್ಲೈತೆ, ಸುತ್ತಮುತ್ತ ಎಂಟ್ರೆನ್ಸ್ ಐತೆ. ಸೊ ಎಲ್ಲಿಂದ ಎಂಟ್ರಿ ಆದ್ರೆ ಎಲ್ಲಿ ಹೋಗೋದು ಅಂತ. ಸೊ ಅಲ್ಲೇ ಒಂದು ಎನ್ಕ್ವೈರಿ ಡೆಸ್ಕ್ ಇತ್ತು, ಅಲ್ಲಿ ಹೋದ್ವಿ. ಸ್ವಲ್ಪ ನಮ್ಗೆ ಮ್ಯಾಪ್ ಕೊಡಿ ಅಂತ. ಸೊ ಅವ್ರು ನಮ್ಗೆ ಮ್ಯಾಪ್ ಕೊಟ್ರು. ಮ್ಯಾಪ್ ನೋಡ್ಕೊಂಡು ಹಾಗೆ ಸೀದಾ ಎಂಟ್ರಾದ್ವಿ ಗುರು. ಸೊ ನೋಡಿದ್ರೆ ಎಲ್ಲ ಸಂಧಿಗಳು ಒಂದೇ ತರ ಕಾಣ್ತಿವೆ, ಎಲ್ಲ ಎಂಟ್ರೆನ್ಸ್ ಒಂದೇ ತರ ಇದೆ. ಸೊ ನಮ್ಗಂತೂ ಫುಲ್ ಡೌಟು, ಯಾವ ಕಡೆಯಿಂದ ಎಂಟ್ರ್ ಆಗ್ತಿದೀವಿ, ಯಾವ ಕಡೆಯಿಂದ ಹೋಗ್ತಿದೀವಿ ಅಂತ. ಸೊ ನಾವು ಹಂಗೆ ಹೆಂಗೋ ರೆಕ್ಟಿಫೈ ಮಾಡ್ಕೊಂಡು ಪ್ರತಿಯೊಂದನ್ನು ಯಾವ ಸಂಧಿಲಿ ಹೋಗ್ತಾ ಇದೀವಿ, ಅದ್ ಏನ್ ಸಿಗುತ್ತೆ, ಏನು ಎತ್ತ ಅಂತ. ಬಟ್ ಮನೆಗಳಂತೂ ಅಲ್ಟಿ, ನೀವ್ ನೋಡ್ಬೋದು ಎಲ್ಲ ಓಲ್ಡ್ ಏಜ್ ಮನೆಗಳ ತರ. ಬಟ್ ಇಲ್ಲಂತೂ ಜನ ಜಂಗುಳಿ ಕೇಳಕ್ಕೆ ಹೋಗ್ಬೇಡಿ, ಚಿಕ್ಕ ದೇಶ ಅಂದ್ಬಿಟ್ಟು ಎಲ್ರು ನುಗ್ಬಿಟ್ಟವ್ರೆ. ಹಂಗೆ ಸುತ್ತಮುತ್ತ ನೋಡ್ತಾನೆ ಇದೀನಿ ನಾನುನು. ಎಲ್ಲ ಬರೀ ಚರ್ಚ್ಗಳೇ ಅವೆ. ಸರಿ ಒಂದ್ ಚರ್ಚ್ಗ್ ನುಗ್ಗೋಣ ಅನ್ಬಿಟ್ಟು ಹೋಗಿ ಒಂದ್ ಚರ್ಚ್ಗ್ ನುಗ್ತಾ ಇದ್ವಿ. ನೋಡಿದ್ರೆ ಎಂಟ್ರಿ 5 ಪೌಂಡ್ ಕೊಡಿ, 5 euros ಕೊಡಿ ಅಂತ ಹಾಕ್ಬಿಟ್ಟಿದ್ರು. ಟ್ರಾವೆಲ್ ಮಾಡೋರಿಗೆ ಒಂದೇ ಒಂದು ಟಿಪ್ಪು ಏನಂತಂದರೆ, ಸೀರಿಯಸ್ಲಿ ಈ ಥರ ಪ್ಲೇಸ್ಗಳಿಗೆ ನೀವು ಬಂದಾಗ ಮೋಸ್ಟ್ಲಿ ಟೂರಿಸ್ಟ್ ಸ್ಪಾಟ್ ಆಗಿರೋದ್ರಿಂದ ಜಸ್ಟ್ ಸಿಲ್ಲಿ ಇದಕ್ಕೆಲ್ಲನೂ ನಿಮಗೆ 5 euros 10 euros ಆ ಥರ ಎಲ್ಲ ಚಾರ್ಜ್ ಮಾಡ್ತಾ ಇರ್ತಾರೆ. ಸೊ ಅನವಶ್ಯಕವಾಗಿರೋದಕ್ಕೆ ಹೋಗಲೇಬೇಡಿ. ಅವಶ್ಯಕ ಇದ್ದರೆ ಮಾತ್ರ ಹೋಗಿ. ಅಲ್ಲಿ ನೋಡ್ಕೊಳ್ಳಿ ನೀವು ಯಾವ ಕ್ಯಾಟಗರಿಗೆ ಬರ್ತೀರ. ಲೈಕ್ ಫೋಟೋಗ್ರಫಿಗೆ ಹೋಗಿದ್ದೀರಾ, ಅಥವಾ ವ್ಲಾಗಿಗೆ ಹೋಗ್ತಾ ಇದ್ದೀರಾ, ಅಥವಾ ಪ್ಲೇಸಸ್ ನೋಡೋದಕ್ಕೆ ಹೋಗ್ತಿದ್ದೀರಾ, ಅಥವಾ ಎಜುಕೇಷನ್ಗೆ ತುಂಬ ಜನ ಎಜುಕೇಷನ್ಗೆ ಹೋಗ್ತಾರೆ, ಅದನ್ನು ತಿಳ್ಕೊಬೇಕು ಇದನ್ನು ತಿಳ್ಕೊಬೇಕಂತ. ಸೊ ನೀವು ಯಾವ ಥರದಕ್ಕೆ ಹೋಗ್ತಿದ್ದೀರೋ ಅಷ್ಟನ್ನು ಮಾತ್ರನೇ ನೋಡ್ಕೊಳ್ಳಿ. ನೀವು ಕೆಲವೊಂದ್ಸತಿ ರಿವ್ಯೂ ಅಲ್ಲಿ ಬರೀ ಫೋಟೋಗ್ರಫಿ ಬಗ್ಗೆ, ಫೋಟೋಗ್ರಫಿ ಚೆನ್ನಾಗಿಲ್ಲ, ಬಟ್ ಅಲ್ಲಿ ಎಜುಕೇಷನ್ ಇರುತ್ತೆ, ಅಲ್ಲಿ ಏನೋ ಒಂದು ತಿಳ್ಕೊಳ್ಳೋದಿರುತ್ತೆ. ಸೊ ಕೆಲವ್ರಿಗೆ ಅದು ಮಿಸ್ ಆಗಿಬಿಡುತ್ತೆ. ಸೊ ಅದಕ್ಕೆ ಹೇಳೋದು, ಸೊ ಒಂದ್ಸತಿ ರಿಸರ್ಚ್ ಮಾಡಿ ನೋಡಿ, ನಿಮಗೆ ಯಾವುದಕ್ಕೆ ಹೋಗ್ತಿದ್ದೀರಾ ನೀವು ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ನೀವು ಪ್ರೈಸ್ ಪೇ ಮಾಡಬೇಕಾ, ನಿಮ್ಗೆ ಅದು ಅವಶ್ಯಕತೆ ಇದೆಯಾ ಇಲ್ವಾ ಅಂತ ಗೊತ್ತಾಗ್ಬಿಡುತ್ತೆ. ನಾನು ಈಗ ತಾನೇ ಪ್ರೈಸಿಂಗ್ಗಳ ಬಗ್ಗೆ ಮಾತಾಡ್ತಿದ್ದೆ. ಸೊ ಅದಕ್ಕೋಸ್ಕರ ನಿಮಗೆ ಈ ಶಾಪ್ ಕರ್ಕೊಂಬಂದಿದ್ದೀನಿ. ಏನಕ್ಕೆ ಅಂತಂದರೆ, ನೀವು ಈ ಶಾಪ್ಗಳನ್ನ ನೋಡ್ಬೋದು. ಇಲ್ಲಿ ಪ್ರತಿಯೊಂದು ಪ್ಲೇಟ್ ಆಗಲಿ, ಒಂದು ಗ್ಲಾಸು ಮಗ್ಗು, ಒಂದು ಕಾಫಿ ಮಗ್ಗು ಕೂಡ ನಿಮಗೆ 15 euros ಸ್ಟಾರ್ಟ್ ಆಗ್ತಿತ್ತು. 15 euros ಒಂದು ಚಿಕ್ಕ ಕ್ಯಾಂಡಲ್ ಕಪ್ ಬರುತ್ತೆ ಗೊತ್ತಾ? ಕ್ಯಾಂಡಲ್ ಕಪ್ ಕೂಡ ನಮಗೆ 35 euros ಹಾಕಿದ್ರು. ಸೊ ನಾನು ಅದನ್ನೇ ಹೇಳ್ತಿರೋದು, ಇಲ್ಲಿ ಟೂರಿಸ್ಟ್ ಅಟ್ರಾಕ್ಷನ್ ಇವೆಲ್ಲ, ಟೂರಿಸ್ಟ್ ಅಟ್ರಾಕ್ಷನ್ಗೋಸ್ಕರ ಇದೆಲ್ಲ ಹಾಕ್ತಾರೆ. ಸೊ ನಾನು ಮಾಡೋದಿಷ್ಟೇ. ಇವಾಗ ನಮಗಿದು ಟೂರಿಸ್ಟ್ ಅಟ್ರಾಕ್ಷನ್, ಟೂರಿಸ್ಟ್ ಪ್ಲೇಸಲ್ಲಿ ಇರೋದ್ರಿಂದ ನಾನು ಇಲ್ಲಿ ಪರ್ಚೇಸ್ ಮಾಡಲ್ಲ. ಸೇಮ್ ಥಿಂಗ್ಸ್ನ ನಾನು ಈಗ ಈ ದೇಶದವ್ರು ಎಲ್ಲಿ ತಗೊಂತಿರ್ತಾರೆ, ಲೈಕ್ ಆ ಸಿಟಿಯವ್ರು ಎಲ್ಲಿ ತಗೊಂತಿರ್ತಾರೆ, ಇಲ್ಲೇ ಬಂದಂತೂ ತಗೊಳ್ಳಲ್ಲ. ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಅಲ್ಲಂತೂ ಬಂದು ತಗೊಳ್ಳಲ್ಲ. ನಮ್ಗೆ ಅವ್ರಿಗೇನಾದ್ರು ಬೇಕಾದ್ರೆ, ಸೊ ಅವ್ರಿಗೆ ಬೇಕಾದ್ರೆ ಸಪ್ರೇಟ್ ಮಾರ್ಕೆಟ್ ಅಂತಾನೆ ಇರುತ್ತೆ, ಇಲ್ಲ ಸಪ್ರೇಟ್ ಶಾಪಿಂಗ್ ಮಾಲ್ಸ್ ಅಂತಾನೆ ಇರುತ್ತೆ. ಸೊ ಅಲ್ಲಿ ಹೋಗಿ ತಗೊಳ್ಳಿ. ಕಂಪ್ಯಾರಿಟಿವ್ಲಿ ನೀವು ಕಂಪೇರ್ ಮಾಡಿ ನೋಡಿ, 100% ಹೇಳ್ತೀನಿ, ಒಂದು ಚೂರಾದ್ರೂ ಕಮ್ಮಿ ಇದ್ದೇ ಇರುತ್ತೆ. ಬಿಕಾಸ್ ಅಲ್ಲಿ ಕೂಡ ಜನ ಇರ್ತಾರೆ, ಅಲ್ಲಿ ಕೂಡ ಬಾಳ್ವೆ ಮಾಡ್ತಿರ್ತಾರೆ. ಈ ಥರ ಎಲ್ಲ ರೇಟ್ ಕೊಟ್ಟು ತಿನ್ನಲ್ಲ ಯಾರು ಇದು ಮಾಡಲ್ಲ. ಸೊ ಆದ್ರಿಂದ ಹೇಳ್ತಿದ್ದೀನಿ, ಈ ಥರ ಒಂದು ಲಾಜಿಕ್ನ ಯೂಸ್ ಮಾಡ್ಕೊಳ್ಳಿ. ಇಲ್ಲಿಗೆ ಬಂದು ಸೀರಿಯಸ್ಲಿ ಕಳೆದೋಗ್ಬಿಟ್ಟಿದ್ದೀವಿ. ಎಲ್ಲಿಗೆ ಹೋಗ್ತಿದ್ದೀವಿ ಅಂತಲೇ ಗೊತ್ತಾಗ್ತಿಲ್ಲ. ಲಿಟ್ರಲಿ ಹೇಳ್ತೀನಿ, ಯಾವುದೋ ಕಡೆಗೆ ಎಲ್ಲೋ ಹೋಗಬೇಕಾಗಿತ್ತು. ಇಷ್ಟೊತ್ತು ಕಾಲ ನಾವು ಸ್ಟೇರ್ಸ್ ಹತ್ಕೊಂಡು ಹೋಗಬೇಕಾಗಿತ್ತು. ಅಲ್ಲಿಗೆ ಹೋಗ್ತಾ ಇಲ್ಲ ನಾವು ಯಾವುದೋ ಬೇರೆ ಕಡೆ ಇದ್ದೀವಿ. ಅವ್ರು ಯಾರೋ ಹೇಳಿದ್ರು ಅದು ಬ್ಲಾಕ್ ಆಗಿದೆ, 2 hours ಏನೋ ಪ್ರಾಬ್ಲಮ್ ಆಗಿದೆ ಅಂತ. 2 hours ನಾವು ಕಾಯ್ಕೊಂಡು ಕೂತ್ಕೊಂಡ್ರೆ ಲಿಟ್ರಲಿ ಮಧ್ಯಾಹ್ನ ಮುಗ್ದೇ ಹೋಗುತ್ತೆ. ಮಧ್ಯಾಹ್ನ ಆಗಿ ಆಮೇಲೆ ಸಂಜೆ ಆಗ್ಬಿಡುತ್ತೆ ಇಳಿಯೋಷ್ಟೊತ್ತಿಗೆ. ಸೊ ತುಂಬ ಟಯರ್ಡ್ ಆಗಿಬಿಡುತ್ತೆ. ಆಮೇಲೆ ಕತ್ಲೆ ಆದಮೇಲೆ ಇಳಿಯೋದಕ್ಕೂ ಕಷ್ಟ ಆಗುತ್ತೆ. ಸೊ ಇದು ಯಾವುದೋ ರೂಟ್ ಇದೆಯಂತೆ, ಬಟ್ ಸ್ವಲ್ಪ ರಾಂಗ್ ರೂಟ್ ಇದೆ, ಹತ್ತುತ್ತೀರಾ ಅಂತ ಕೇಳಿದ್ರು. ಸೊ ಆಗುತ್ತೆ, ಏನೋ ಬರದೇ ಬಂದಿದ್ದೀವಿ ಟ್ರಕ್ಕಿಂಗ್ ಮಾಡೋದಕ್ಕೆ. ಯಾವುದೋ ಒಂದು ನಡೀತದ ನಡಿಗುರು ಅಂದ್ಕೊಂಡು ನಾವು ಜೈ ಅಂದ್ಕೊಂಡು ಹೋಗ್ತಾ ಇದ್ವಿ.
ಸೊ ಇವಾಗ ಅದ್ಯಾವುದೋ ಬೇರೆ ರೂಟ್ ಅಂತೆ, ನೋಡೋಣ ಬನ್ನಿ ಯಾವ ಥರ ಹೆಂಗಿದೆ ರೂಟು. ಸೊ ಕೇಳೋಣ ಹೆಂಗಾಗುತ್ತೆ, ಎಲ್ಲಿವರೆಗೂ ಹೋಗ್ಬೋದು ನಾವು ಅಂತ ಟ್ರೈ ಮಾಡೋಣ ಬನ್ನಿ. ಈ ದಾರಿ ಹೆಂಗಿದೆ ಅಂದರೆ ನೀವು ನೋಡ್ತಿರ್ಬೋದು, ಅಲ್ಲಿ ಮನೆ ಇದೆಯಲ್ಲ, ಆ ಮನೆಯಿಂದ ರೈಟ್ ಸೈಡ್ ತಿರುಗಿ ಅಲ್ಲಿ ದೊಡ್ಡ ಬೆಟ್ಟ ಕಾಣಿಸ್ತಿಲ್ಲ, ಆ ತುದಿವರೆಗೂ ಇದೆಯಂತೆ ಪಾತ್ವೆ, ಐ ಮೀನ್ ನಮ್ದು ಕಾಲ್ದಾರಿ. ಸೊ ಅಲ್ಲಿವರೆಗೂ ನಾವು ನಡ್ಕೊಂಡು ಹೋಗ್ಬೇಕಂತೆ. ಸೊ ಇಟ್ಸ್ ವೆರಿ ಚಾಲೆಂಜಿಂಗ್, ನಿಜವಾಗ್ಲೂ ಅವರೇ ಹೇಳಿದ್ರು ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ, ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಹೋಗಿ ಅಂತ. ಬನ್ನಿ ನೋಡೋಣ ಹೇಗಿರುತ್ತೆ. ನನಗಂತೂ ವೆಯ್ಟ್ ಮಾಡೋಕ್ಕಾಗ್ತಿಲ್ಲ. ಸೊ ಲೆಟ್ಸ್ ಸ್ಟಾರ್ಟ್. ಇನ್ನು ಕಾಲ್ ಭಾಗ ಕೂಡ ಹತ್ತಿಲ್ಲ. ವ್ಯೂ ನೋಡ್ತಿದ್ರೆ ಕಳ್ದೋಗ್ತಿದೀವಿ, ಅಷ್ಟು ಚೆನ್ನಾಗಿದೆ ವ್ಯೂ ಮಾತ್ರ, ಕೇಳಲೇಬೇಡ, ಅಲ್ಟಿ. ಲಿಟ್ರಲಿ ಈ ವ್ಯೂ ನೋಡೋಕ್ಕೆ ಜನ, ಸೀರಿಯಸ್ ಆಗಿ ಹೇಳ್ತೀನಿ, ಎಷ್ಟು ದುಡ್ಡು ಕೊಟ್ಟರು ಸಾಲಲ್ಲ. ಲಿಟ್ರಲಿ ಎಷ್ಟು ದುಡ್ಡು ಕೊಟ್ಟರು ಸಾಲಲ್ಲ. ಬಟ್ ವ್ಯೂ ಅಂತೂ ಹಾಗೆ ಇದೆ. ನೀವು ಏನು, ನಾವಂತೂ ಫುಲ್ ಸುಸ್ತಾಗ್ಬಿಟ್ಟಿದ್ದೀವಿ ಮಾತ್ರ. ಅಷ್ಟು ಸುಸ್ತಾದ್ರೂ ಆ ವ್ಯೂಗೋಸ್ಕರ ಲಿಟ್ರಲಿ ತುಂಬ ಚೆನ್ನಾಗಿದೆ ಆ ವ್ಯೂ. ಅಲ್ಲಿ ಕುತ್ಕೊಂಡು ರಿಲ್ಯಾಕ್ಸ್ ಆಗಿ ಎಲ್ಲನೂ ಫೋನ್ಗಿನ್ನೆಲ್ಲ ಸ್ವಿಚ್ ಆಫ್ ಮಾಡಿಬಿಟ್ಟು ಆರಾಮಾಗಿ 10 ನಿಮಿಷ ಕುತ್ಕೊಂಡ್ಬಿಡೋಣ ಅನ್ಸ್ಬಿಡುತ್ತೆ. ಸೀರಿಯಸ್, ಯಾವ ಕನೆಕ್ಷನು ಇಲ್ಲದೆ, ಪ್ರಪಂಚದ ಕನೆಕ್ಷನೇ ಇಲ್ಲದೆ 10 ನಿಮಿಷ ಕುತ್ಕೊಂಡ್ಬಿಟ್ರೆ ಸ್ವರ್ಗ. ಲಿಟ್ರಲಿ ಎಷ್ಟು ಒಂದು ಅರ್ಧ ಹತ್ತು ಬಂದಿದ್ದೀವಿ. ಲಿಟ್ರಲಿ ಸೀರಿಯಸ್ಲಿ ಇಲ್ಲಿ ಯಾರೋ ಜ್ಯೂಸ್ ಅಂಗಡಿ ಇಟ್ಕೊಂಡಿದ್ದಾರೆ. ಲಿಟ್ರಲಿ ಜೋಕ್ ಅಲ್ಲವೇ ಅಲ್ಲ. ಇಷ್ಟು ಮೇಲ್ಗಡೆ ಅವರು ಯಾವುದೇ ಆಕ್ಸಸ್ ಇಲ್ಲದೆ, ಯಾವ ರೋಡು ಇಲ್ಲ ಈ ಕಡೆಗೆ. ಲಿಟ್ರಲಿ ನಾವು ನೋಡ್ತೀವಿ, ಆ ಕಡೆಯಿಂದ ಬಂದರೂ ಕೂಡ ನೀವು ಫುಲ್ ಸ್ಟೇರ್ಸ್ ಮೇಲೆ ಬರಬೇಕು. ಈ ಕಡೆಯಿಂದ ಬಂದರೆ ಫುಲ್ ಪಾತ್ವೇ, ಅದೊಂಥರ ವಾಕ್ ಪಾತ್ವೆ ಅಷ್ಟೇ, ಆ ಥರದ ಮೇಲೆ ಬರಬೇಕು. ಹೇಗೆ ತೊಗೊಂಬಂದ್ರು ನಿಜವಾಗೂ ಗೊತ್ತಿಲ್ಲ. ಬಟ್ ತೊಗೊಂಬಂದು ನಮಗೆ ಈ ಬಿಸಿಲಲ್ಲಿ ತಂಪಾಗಿ ಕುಡೀಲಿ ಅಂತ ಕೊಡ್ತಿದ್ದಾರೆ. ದೇವ್ರು ನಿಜವಾಗ್ಲೂ ಅವ್ರನ್ನ ಚೆನ್ನಾಗಿಟ್ಟಿರಲಿ. ಬಟ್ ಸಕ್ಕದಾಗಿ ವ್ಯೂ ನೋಡಿಕೊಂಡು ನಿಜವಾಗ್ಲೂ ಅಮೇಝಿಂಗ್ ಅನ್ನಿಸ್ತಿದೆ. ಎಲ್ಲರೂ ಲೈಫಲ್ಲಿ ಒಂದ್ಸತಿನಾದರೂ ಆ ಬಿಸಿ ಶೆಡ್ಯೂಲಿಂದ ಈಚೆ ಬಂದು
ನೆಮ್ಮದಿಯಾಗಿ ಇಲ್ಲಿ ಕುತ್ಕೊಂಡು 10 ನಿಮಿಷ ಅವರು ಅರ್ಧ ಗಂಟೆ 1 ಅವರು ಆದಷ್ಟು ಟೈಮ್ ಅವ್ರು ಇಲ್ಲಿ ಸ್ಪೆಂಡ್ ಮಾಡಿದ್ರೆ ಸೀರಿಯಸ್ಲಿ ಹೇಳ್ತಿದ್ದೀನಿ ಮನಸ್ಸಿಗೆ ಹಿತ ಅನಿಸುತ್ತೆ. ಈ ಕಡೆಯಿಂದ ಏನೋ ವಾಕ್ ಮಾಡ್ಕೊಂಡು ಬಂದ್ಬಿಟ್ವಿ. ಲಿಟ್ರಲಿ ಇಳಿಯೋದಕ್ಕೆ ತುಂಬಾ ದೂರ ಇದೆ, ಬಟ್ ನಾವು ಫುಲ್ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಇನ್ನೂ ಲಿಟ್ರಲಿ ಅರ್ಧ ಬೆಟ್ಟದಷ್ಟಿದೆ, ಬಟ್ ನಮ್ಮ ಕೈಯಲ್ಲಿ ಆಗ್ತಿಲ್ಲ. ಸೊ ನಾವು ರಿಟರ್ನ್ ವಾಪಸ್ ಹೋಗ್ಬೇಕು ಅಂದ್ಕೊಂಡಿದ್ವಿ, ಬಟ್ ಅಲ್ಲೂ ಕೂಡ ಇಳಿಯೋದಕ್ಕೆ ತುಂಬ ಕಷ್ಟ ಇದೆ, ತುಂಬ ಮೇಲೆ ಬಂದಿದ್ದೀವಿ. ಸೊ ಅವ್ರು ಯಾರೋ ಹೇಳಿದ್ರು ಈ ಕಡೆಯಿಂದ ಲೆಫ್ಟ್ ತೊಗೊಂಡು ಯಾವುದೋ ಕಿಂಡಿ ಇದೆಯಂತೆ. ಸೊ ಅಲ್ಲಿಗೆ ಹೋದರೆ ಅಲ್ಲಿಂದ ಆ ಸೇಮ್ ವೇಗೆ ಕನೆಕ್ಟ್ ಆಗುತ್ತೆ, ಯಾವುದು ಆ ಸ್ಟೇಜ್ ಇತ್ತಲ್ಲ ಆ ವೇಗೆ ಕನೆಕ್ಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ನಾವಿವಾಗ ಅಲ್ಲಿಗೆ ಯಾವುದೋ ಸಂಧಿಯಿಂದ ಬೇರೆ ನುಗ್ಗು ಹೋಗ್ಬೇಕಂತೆ. ಆ ಸಾಹಸನ ಟ್ರೈ ಮಾಡೋಣ ಅಂತ ಹೋಗ್ತೀವಿ, ನೋಡೋಣ ಬನ್ನಿ. ಹೆಂಗೋ ಬಂದ್ವಿ. ಸೀರಿಯಸ್ ಆಗಿ ತುಂಬ ಅಂದರೆ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು. ಅವನು ಯಾವನೋ ಗುಲ್ಡುಕನ್ 15 ಯೂರೋ ಬೇರೆ ತಗೊಂಡ. ಸೀರಿಯಸ್ ಆಗಿ ಈ ಒಂದೇ ಕಡೆ ಬೇರೆ ಹೋಗಿದ್ದು, ಆ ಸಾಹಸ ಎಲ್ಲ ಮಾಡ್ಕೊಂಡೋದ್ವಿ. 15 ಯೂರೋ ಕೊಟ್ವಿ ಒಬ್ಬರಿಗೆ. ಬಟ್ ಹೆಂಗೋ ತುಂಬ ಚೆನ್ನಾಗಿತ್ತು, ತುಂಬ ಅಂದರೆ ತುಂಬ ಮಸ್ತಾಗಿತ್ತು, ಬಟ್ ಟಯರ್ಡ್ ಆಯಿತು ಅಷ್ಟೆ. ಗುಡ್ ಮಾರ್ನಿಂಗ್. ಸೊ ನಾವಿವತ್ತು ಇನ್ನೊಂದು ಸ್ಪೆಷಲ್ ಜಾಗನ ತೋರ್ಸಕ್ಕೆ ಕರ್ಕೊಂಡು ಹೋಗ್ತಿದ್ದೀವಿ. ಈ ಜಾಗ ಬಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಟಾಪ್ ಟ್ರೆಂಡಿಂಗ್ ಜಾಗ ಗುರು. ಎಸ್, ನಾವಲ್ಲಿ ಕರ್ಕೊಂಡು ಹೋಗ್ತಿದ್ದೀವಿ. ಸೊ ನಾವಿವತ್ತು ಸ್ಪೀಡ್ ಬೋಟಲ್ಲಿ ಕೂಡ ಹೋಗ್ತಿದ್ದೀವಿ. ಕೆಲವೊಂದು ಜಾಗ ಮೊಂಟಾಂಡ್ರಿಗೋದಲ್ಲಿ ಸ್ಪೀಡ್ ಬೋಟಲ್ಲಿ ಹೋಗಬೇಕಾಗತ್ತೆ. ಸೊ ನಾವು ಸ್ಪೀಡ್ ಬೋಟ್ನ ಹೈರ್ ಮಾಡಿ ಸ್ಪೀಡ್ ಬೋಟಲ್ಲಿ ಹೋಗ್ತಿದ್ದೀವಿ. ನಾವು ಯಾವುದೇ ಕಾರಣಕ್ಕೂ ತುಂಬ ಅಂದರೆ ಹೇಗೆ ಅಂದರೆ ತುಂಬ ಜನ ಇರೋ ಸ್ಪೀಡ್ ಬೋಟ್ ಆಗಲಿ ನಾರ್ಮಲ್ ಬೋಟ್ಸ್ ಆಗಲಿ ಹೈಯರ್ ಮಾಡಲ್ಲ. ಬಿಕಾಸ್ ಒಂಥರ ಕಂಜೆಸ್ಟೆಡ್ ಅನಿಸುತ್ತೆ. ವಿಡಿಯೋ ಮಾಡೋಕ್ಕಾಗಲಿ ಫೋಟೋಸ್ ತೊಗೊಳೋದಕ್ಕಾಗಲಿ ಹಿಂಸೆ ಅನಿಸುತ್ತೆ, ಮಾಡೋದಕ್ಕೂ ಕಷ್ಟ ಆಗುತ್ತೆ. ಬಿಕಾಸ್ ಪ್ಯಾಕೇಜಲ್ಲಿ ಕರ್ಕೊಂಡು ಹೋಗ್ತಾರೆ, ಅವ್ರಿಗೆ ಅಂಥ ಸಮಯ ಟೈಮ್ ಅಂತಲೇ ಇರುತ್ತೆ. ಸೊ ಅದರಲ್ಲಿ ಮುಗಿಸ್ಕೊಂಡು ನಾವು ವಾಪಸ್ ಬರಬೇಕು. ಸೊ ಬಟ್ ಅದಕ್ಕೋಸ್ಕರನೇ ಅಂತಲೇ ನಾವು ಪ್ರೈವೇಟ್ ತೊಗೊಂಡಿದ್ದೀವಿ. ಲೈಕ್ 5 to 6 ಪೀಪಲ್ ಇರ್ತಾರೆ ಅಷ್ಟೇ, ಅದ್ರ ಮೇಲೆ ಜಾಸ್ತಿ ಜನ ಇರಲ್ಲ. ನೀವು ಬಜೆಟ್ ನೋಡ್ಕೊಂಡು ಹೋದರೆ ಈ ಥರದ್ದು ಹುಡುಕ್ಬಿಟ್ಟು ತೊಗೊಳ್ಳಿ. ನಾವು ಅಷ್ಟೇ ಬಜೆಟಲ್ಲೇ ಹುಡುಕಿರೋದು. ಸೊ ಅಲ್ಲಿ ಎಲ್ಲರೂ ಪ್ಯಾಕೇಜಲ್ಲಿ ಎಷ್ಟು ಕೊಡ್ತಿದ್ದಾರೆ ಅದರಷ್ಟೇ ಕೊಡ್ತಿದ್ದೀವಿ. ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 5 ಯೂರೋಸ್ ಜಾಸ್ತಿ ಅಷ್ಟೇ. ಸೊ ಆದ್ದರಿಂದ ಈ ಥರ ಕೂಡ ಸಿಗುತ್ತೆ, ನೀವು ಹುಡುಕ್ಬೇಕಷ್ಟೇ. ಸೊ ಸ್ವಲ್ಪ ಮುಂಚೆನೇ ರಿಸರ್ಚ್ ಮಾಡಿ. ಸೊ ನಿಮಗೆ 100% ಸಿಕ್ಕೇ ಸಿಗುತ್ತೆ. ಸೊ ಪ್ರೈವೇಟ್ ಕೂಡ ಸಿಕ್ಕೇ ಸಿಗುತ್ತೆ. ಲೈಕ್ ಪ್ರೈವೇಟ್ ಅಂದರೆ ಇಬ್ಬರಿಗೆ ಅಂತನೋ 3 ಜನಕ್ಕೋ ಅಂತನೋ ಅಥವಾ ನಿಮ್ಮ ಇದೆಂದಲ್ಲ ಒಂದು ಗ್ರೂಪ್ಗೆ ಇರುತ್ತೆ. ಅಟ್ಲೀಸ್ಟ್ 5 to ರೀಸನಬಲ್ ನಂಬರ್ಸು, ಅದೆಲ್ಲ 5 to 6. ಬಟ್ ತುಂಬ ಜನ ಅಂದರೆ ಲೈಕ್ ಅವರೆಲ್ಲ 10-12 ಪೀಪಲ್ಸ್ನ ಕ್ಯಾರಿ ಮಾಡ್ತಿರ್ತಾರೆ. ಅದು ಲಿಟ್ರಲಿ ನಿಮಗೆ ನಿಮ್ಮ ವಿಡಿಯೋಗಾಗಲಿ ನಿಮ್ಮ ಫೋಟೋಗಾಗಲಿ ನಿಜವಾಗ್ಲೂ ಕಷ್ಟ ಆಗುತ್ತೆ. ಸದ್ಯಕ್ಕೆ ಇವಾಗ ನೀವೆಲ್ಲರೂ ವ್ಯೂನ ಎಂಜಾಯ್ ಮಾಡಿ. ನೀವು ನೋಡ್ತಿರ್ಬೋದು ಅಲ್ಲಿ ದೂರದಲ್ಲಿ ಒಂದು ಚರ್ಚ್ ಥರ ಕಾಣಿಸ್ತಿದೆ. ಎಸ್, ಅದು ಚರ್ಚೆ. ಇಲ್ಲಿ ಯಾರು ಕಟ್ಟಿದ್ರು ಅಂತ ಕೇಳ್ತೀರಾ? ಎಸ್, ಅವಾಗಿನ ಆ್ಯನ್ಸಿಸ್ಟರು ಈ ವಾರ್ಗಳೆಲ್ಲ ನಡೀತಿರ್ತಲ್ಲ, ಆ ವಾರ್ಗಳೆಲ್ಲ ನಡೀತಿರ್ಬೇಕಾದ್ರೆ ಅವರ ವ್ಯಾಲ್ಯೂಬಲ್ ಥಿಂಗ್ಸ್ನ ಅದ್ರ ಒಳಗಡೆ ಬಚ್ಚಿಡ್ತಿದ್ರಂತೆ. ಹೇಗೆ ಅಂದರೆ ಇಲ್ಲೇ ಸುತ್ತಮುತ್ತ ಇದ್ದ ಕಲ್ಲು ತೊಗೊಂಬಂದು ಅವರು ಅದನ್ನು ಕನ್ಸ್ಟ್ರಕ್ಟ್ ಮಾಡಿ ಆ ಕನ್ಸ್ಟ್ರಕ್ಷನ್ ಮಾಡಿರೋ ಜಾಗದಲ್ಲಿ ಅವರು ಅದನ್ನು ಬಚ್ಚಿಡ್ತಿದ್ರು. ಸೊ ಆ ಬಚ್ಚಿರೋ ಟೈಮಲ್ಲಿ ಅವರಿಗೆ ಒಂದು ಗ್ಲೋಯಿಂಗ್ ಸ್ಟೋನ್ ಸಿಕ್ತಂತೆ. ಆ ಗ್ಲೋಯಿಂಗ್ ಸ್ಟೋನನ್ನು ಅವರು
ಹಾಗೆ ಇಟ್ಟಿರ್ಬೇಕಾದ್ರೆ ಹೀಗೆ ಯಾರೋ ಅದನ್ನು ಅಂದರೆ ಅವ್ರ ವ್ಯಾಲ್ಯೂಬಲ್ ಥಿಂಗ್ಸ್ನ ರಾಬ್ರಿ ಮಾಡೋಕ್ಕೆ ಬಂದಾಗ ಆ ಗ್ಲೋಯಿಂಗ್ ಸ್ಟೋನಿಂದ ಅವರು ಸತ್ರು ಅಂತ ಆ ಗ್ಲೋಯಿಂಗ್ ಸ್ಟೋನ್ನ ದೇವ್ರಂತ ಕನ್ಸಿಡರ್ ಮಾಡ್ತಾರಂತೆ. ಸೊ ಆ ಚರ್ಚ್ ಒಳಗಡೆ ಒಂದು ಗ್ಲೋಯಿಂಗ್ ಸ್ಟೋನ್ ಇದೆ. ಸೊ ಅವ್ರು ಹೇಳಿದ್ರು ಇಟ್ ಈಸ್ ನಾಟ್ ಗ್ಲೋಯಿಂಗ್ ಎನಿಮೋರ್ ನಾವು ಅಂತ. ಸೊ ಮುಂಚೆ ಗ್ಲೋ ಆಗ್ತಿತ್ತು, ಬಟ್ ಇವಾಗ ಗ್ಲೋ ಆಗ್ತಿಲ್ಲ, ಜಸ್ಟ್ ಸ್ಟೋನ್ ಥರ ಕಾಣಿಸುತ್ತೆ ಅಷ್ಟೇ. ಸೊ ನಾವೇನು ಒಳಗಡೆ ಹೋಗಿಲ್ಲ, ಆ ದ್ವೀಪದ ಮೇಲೆ ಹೋಗಿ ಅದನ್ನ ನೋಡಿಕೊಂಡು ಬಂದ್ವಿ ಅಷ್ಟೇ. ಸೊ ನಾವೇನು ಒಳಗಡೆ ಹೋಗಿಲ್ಲ. ಅಗೇನ್ ಸೇಮ್ ಥಿಂಗ್, ಇಲ್ಲೂ €5 ಅಂತ ಹೇಳಿದ್ರು. ಸೊ ವಿ ನೆವರ್ ಗೋನ್ ಇನ್ಸೈಡ್. ಸೊ ದ್ವೀಪದ ಮೇಲೆ ನಿಲ್ಸಿದ್ರು, ಹೋಗಿ ನೋಡಿಕೊಂಡು ಫೋಟೋಸ್ ಅಷ್ಟು ತೊಗೊಂಡು ಬಂದ್ವಿ. ಸೊ ಇಟ್ಸ್ ಎನಫ್. ನಾವಿವಾಗ ಹೋಗ್ತಿರೋ ಪ್ಲೇಸ್ ಬಂದ್ಬಿಟ್ಟು ಲಿಟ್ರಲಿ ನೀವು ಕೇಳು ಇರಲ್ಲ, ಸಬ್ಮರೈನ್ನ ಬಚ್ಚಿಡ್ತಿದ್ದ ಜಾಗ ಅಂತೆ ಇದು. ಆ ವಾರ್ಗಳಲ್ಲಿ ಸಬ್ಮರೈನ್ ಏನಾದರೂ ಅಟ್ಯಾಕ್ ಆಗ್ತಿದ್ರೆ, ಅಂದರೆ ಸಬ್ಮರೈನ್ಗೆ ಅಟ್ಯಾಕ್ ಆಗುತ್ತೆ ಅಂತ ಗೊತ್ತಿದ್ರೆ ಇಲ್ಲೇ ಬಚ್ಚಿಡ್ತಿದ್ದಂತೆ. ಹಾಗೆ ಯಾರೂ ಕಂಡುಹಿಡಿಯೋಕ್ಕೂ ಆಗ್ತಿರ್ಲಿಲ್ವಂತೆ. ಸೊ ಆ ಥರ ಟನಲ್ಗಳಿವು. ಸೀರಿಯಸ್ಲಿ ಟನಲ್ಗಳನ್ನ ಹೇಗೆ ಮುಚ್ಚಿಡ್ತಿದ್ರು ಅಂದರೆ ಈ ಟನಲ್ ಇದೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲಂತೆ, ಹಾಗೆ ಮುಚ್ಚಿದ್ರಂತೆ. ಮತ್ತು ಈ ಟನಲ್ ಬಂದ್ಬಿಟ್ಟು ತುಂಬ ಚಿಕ್ಕದಾಗಿದೆ. ಒಂದು ಸ್ಪೀಡ್ ಬೋಟ್ ಒಳಗಡೆ ಹೋದ್ಮೇಲೆ ಇನ್ನೊಂದು ಸ್ಪೀಡ್ ಬೋಟ್ ಹೊರಗಡೆ ಬರೋಕ್ಕಾಗುತ್ತೆ. ಸೊ ಇಲ್ಲಾಂದರೆ ಆಗಲ್ಲ. ಮತ್ತು ಇನ್ನೊಂದೇನೆಂದರೆ ತುಂಬ ಜನಕ್ಕೆ ಈ ಟನಲ್ ಇರೋ ವಿಷಯನೇ ಗೊತ್ತಿಲ್ಲ. ಸೊ ಈ ಥರದ್ದು 2-3 ಟನಲ್ ಇದೆ, ಬಟ್ ಈ ಟನಲ್ ಒಳಗಡೆ ಮಾತ್ರನೇ ಅವರು ಹೋಗೋಕ್ಕಾಗೋದು. ಬೇರೆ ಟನಲ್ ಇದಕ್ಕಿಂತ ಚಿಕ್ಕದಾಗಿರೋದ್ರಿಂದ ನಮಗೆ ಆಕ್ಸೆಸ್ ಸಿಗಲ್ಲ. ಸೊ ಅವರು ಈ ಟನಲ್ನ ಟೂರಿಸ್ಟ್ಗಳಿಗೋಸ್ಕರ ಇಟ್ಕೊಂಡಿದ್ದಾರೆ. ಮತ್ತು ಪ್ರೈವೇಟ್ ಅವ್ರಿಗೆ ಮಾತ್ರನೇ ಇದಕ್ಕೆ ಹೋಗೋಕ್ಕಾಗೋದು. ಬಿಕಾಸ್ ಚಿಕ್ಕ ಸ್ಪೀಡ್ ಬೋಟ್ಗಳ ಮಾತ್ರನೇ ಇದ್ರೊಳಗಡೆ ಹೋಗೋಕ್ಕಾಗೋದು. ದೊಡ್ಡ ಸ್ಪೀಡ್ ಬೋಟ್ಗೆಲ್ಲ ಹೋಗೋಕ್ಕಾಗಲ್ಲ. ಹೇಗಿರುತ್ತೆ ನೋಡೋಣ ಬನ್ನಿ. ಅವರು ನಮಗೆ ಆ್ಯಕ್ಚುಲಿ ಈ ಟನಲ್ ಬಗ್ಗೆ ಏನು ಹೇಳ್ತಿದ್ದಾರೆ ಅಂತಂದರೆ, ಇದು ಇವಾಗ ಇದೆಯಂತೆ. ಆಲ್ರೆಡಿ ನಾವು ಫೀಲ್ ಮಾಡ್ತಿದ್ದೀವಿ, ಮೇಲಿಂದ ಡ್ರಾಪ್ಲೆಟ್ಸ್ ಬೀಳ್ತಿದೆ. ಸೊ ಇದು ಆಲ್ಮೋಸ್ಟ್ ಕೊಲ್ಯಾಪ್ಸ್ ಆಗೋ ಸ್ಥಿತಿಗೆ ಬರ್ತಿದೆ. ಸೊ ಇಲ್ಲಿ ಜಾಸ್ತಿ ರಭಸದಿಂದ ನೀರು ಹೊಡೆದ್ರೆ ಅಥವಾ ನೀರು ಇನ್ನೂ ಜಾಸ್ತಿ ಆಗ್ತಾ ಬರ್ತಾ ಇದ್ರೆ, ಸೊ 100% ಅವ್ರು ಹೇಳಿದ್ದಾರೆ ಇದು ಕೊಲ್ಯಾಪ್ಸ್ ಆಗಿಬಿಡುತ್ತೆ, ಜಾಸ್ತಿ ದಿನ ಇದು ಇರಲ್ಲ ಅಂತ. ಸೊ ಲಕ್ಕಿ ಅನಿಸುತ್ತೆ. ನಾವಂತೂ ಇವಾಗ ಬಂದು ನೋಡಿದ್ದೀವಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ಇದು ತುಂಬ ಡೀಪ್ ಇದೆಯಂತೆ. ಇದು ಬಂದು ಇವಾಗ ಸ್ವಲ್ಪ 15 ಮೀಟರ್ಸ್ಗೆ ಇದೆ. ಬಟ್ ಅವಾಗ ವಾರ್ ಏನು ಸಬ್ಮರೈನ್ನ ಬಚ್ಚಿಡ್ತಿದ್ರಲ್ಲ ಅವಾಗ ತುಂಬ ಡೀಪ್ ಇತ್ತಂತೆ. ಬಟ್ ಇವಾಗ
ಕಾಲಕ್ರಮೇಣ ಮೋಸ್ಟ್ಲಿ ಸ್ಯಾಂಡ್ ಮೂವ್ ಆಗಿ ಸ್ವಲ್ಪ ಡೀಪ್ ಕಮ್ಮಿ ಆಗಿದೆ, ಬಟ್ ಲಿಟ್ರಲಿ ತುಂಬ ಅಂದರೆ ತುಂಬ ಡೀಪ್ ಇತ್ತು ಅಂತ ಹೇಳ್ತಿದ್ರು. ಸೊ ನಾವಿವಾಗ ಹೋಗ್ತಿರೋ ಪ್ಲೇಸ್ ಬಂದ್ಬಿಟ್ಟು ದ ಫೇಮಸ್ ರೀಲ್ಸಲ್ಲೆಲ್ಲ ಫೇಮಸ್ ಆಗಿರೋ ಜಾಗ ಇದು. ಸೊ ರೀಲ್ಸಲ್ಲೇ ಟಾಪ್ ಅಂದ್ಕೊಳ್ಳಿ, ಅಂಥ ಫೇಮಸ್ ಜಾಗ ಏನಂತ ನೋಡಿದ್ರ ಬ್ಲೂ ಕೇವ್. ಎಸ್, ನಾವಿವಾಗಿರೋ ಜಾಗ ಬಂದು ಬ್ಲೂ ಕೇವ್. ನೋಡಿದ್ರಲ್ಲ ಎಷ್ಟು ಚಂದ ಇತ್ತಲ್ಲ. ಲಿಟ್ರಲಿ ನೇಚರ್ನ ಸವಿಯೋದಂದ್ರೆ ಇದೆ. ನಿಜವಾಗ್ಲೂ ಹೇಳ್ತೀನಿ, ನಮಗಂತೂ ಸೀರಾ ತಂಪನ್ನಿಸ್ತು. ಮೋಸ್ಟ್ಲಿ ಅದ್ರ ಮಿನರಲ್ಸಿಂದ ಅಷ್ಟು ಬ್ಲೂ ಆಗಿ ಕಾಣಿಸ್ತಿತ್ತು ಅನಿಸುತ್ತೆ. ಬಟ್ ನಮಗೆ ಫೋಟೋಸ್ ತೆಗಿಯೋಕ್ಕಾಗಿಲ್ಲ, ಬಿಕಾಸ್ ಅಲ್ಲಿ ತುಂಬ ಡಾರ್ಕ್ ಇತ್ತು. ಫೋಟೋಸ್ ಯಾವುದು ಚೆನ್ನಾಗಿ ಬರ್ತಿಲ್ಲ. ಬಟ್ ಲಿಟ್ರಲಿ ನೀವು ಅಲ್ಲಿ ಹೋಗಿ ಎಂಜಾಯ್ ಮಾಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಹಾಗೆ ನೀವು ನೋಡ್ತಿರ್ಬೋದು, ಈ ಜಾಗ ಬಂದು ಇವರು ತುಂಬ ದೊಡ್ಡ ಐಟಿನರಿಯಾಗಿ ಕಟ್ತಿದಾರಂತೆ. ಅಂದರೆ 5 ಸ್ಟಾರ್ ಹೋಟೆಲ್ಸು, ಹಾಗೆ ಲಕ್ಸುರಿ ವಿಲ್ಲಾಸು ಈ ಥರ ಕಟ್ತಾ ಇದ್ದಾರಂತೆ. ಈಗ ಆಲ್ರೆಡಿ ಫ್ಯೂ ಆಗಿದೆ. ಅದರಲ್ಲಿ ಆಲ್ರೆಡಿ ಈಗ ಫಿಲಮ್ ಸ್ಟಾರ್ಸ್ಗಳು, ತುಂಬ ದೊಡ್ಡ ಫಿಲಮ್ ಸ್ಟಾರ್ಸ್ಗಳು ಬಂದಿರ್ತಿದ್ದಾರೆ. ಸೊ ಇವಾಗ ಏನು ನೋಡ್ತಿದ್ರಲ್ಲ, ಅದೆಲ್ಲ ನ್ಯೂ ಸಿಟಿಯಾಗೆ ದೊಡ್ಡದಾಗಿ ಮಾಡ್ತಿದ್ದಾರಂತೆ. ಸೊ ಏನೇ ಆದ್ರೂ ಪ್ಲೀಸ್ ನೇಚರ್ನ ಉಳಿಸ್ಕೊಂಡ್ರೆ ಸಾಕು. ಬಟ್ ನೇಚರ್ ತುಂಬ ಚೆನ್ನಾಗಿದೆ. ಸೊ ಇದೇ ಥರ ವಿಡಿಯೋಸ್ನ ನೀವು ನೋಡೋದಕ್ಕೆ ಪ್ಲೀಸ್ ನನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡಿ.